Fourth heading, name the quadrilaterals whose diagonals bisect each other. ಓಕೆ, ಈಗ ನಾನು ಕ್ವಾಡ್ರಿಲ್ಯಾಟ್ರಲ್ ಹೇಳ್ಬೇಕು. whose diagonals ಏನು bisect each other. ಫಸ್ಟ್ ನಿಮಗೆ diagonals bisect each other ಅಂತ ಅರ್ಥ ಮಾಡ್ಕೊಳ್ರಿ. ಓಕೆ, ಈಗ diagonals ಎರಡು ಇಂಟರ್ಸೆಕ್ಟ್ ಆಗುತ್ತೆ, ಹೌದಾ? ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಆದಾಗ ಇದು ಓ ಅನ್ಕೊಳ್ರಿ. ಓಕೆ, ಇದೊಂದು ಯಾವುದೋ ಕ್ವಾಡ್ರಿಲ್ಯಾಟ್ರಲ್ ಅನ್ಕೊಳ್ಳೋಣ, ABCD ಅಂತ. ಇದು ಎಷ್ಟಿರ್ತದೋ ಇದು ಕೂಡ ಅಷ್ಟೇ ಇರಬೇಕು. ಅಂದ್ರೆ ಏನು, OD is equal to OB, ಆಮೇಲೆ ಇವರಿಬ್ಬರು ಈಕ್ವಲ್ ಇರ್ಬೇಕು. OA is equal to OC, OA is equal to OC, OD is equal to OB. ಹಿಂಗಿದ್ರೆ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಂತ ಕರೀತಾರೆ. ಓಕೆನಾ? ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಇದು ಎಷ್ಟಿರ್ತದೋ ಇದು ಕೂಡ ಅಷ್ಟೇ ಇರಬೇಕು, ಇದು ಎಷ್ಟಿರ್ತದೋ ಇದು ಕೂಡ ಅಷ್ಟೇ ಇರಬೇಕು. ಓಕೆನಾ? ಇವಾಗ ನೀವು ನೋಡಿದ್ರೆ ಯಾವ್ಯಾವ ಬರ್ತಾವ ಅಂತಂದ್ರೆ, ಸ್ಕ್ವಯರ್ ಅಲ್ಲಿ ಕೂಡ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಓಕೆ, ರೆಕ್ಟ್ಯಾಂಗಲ್ ಅಲ್ಲಿ ಕೂಡ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಆಮೇಲೆ ರಾಂಬಸ್ ಅಲ್ಲಿ ಕೂಡ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಅದೇ ರೀತಿ ಪ್ಯಾರಾಗ್ರಾಮ್ ಅಲ್ಲಿ ಕೂಡ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಓಕೆ, ನೆಕ್ಸ್ಟ್ ಪಾರ್ಟ್ ನೋಡ್ರಲ್ಲಿ, whose diagonals are perpendicular bisector of each other. ಈಗ ಮೀನಿಂಗ್ ನೋಡಿ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದ್ರೆ, ಓಕೆ, ಇದು ಡಯಾಗ್ನಲ್ ಇದೆಲ್ಲ ಬೈಸೆಕ್ಟ್ ಆಗಿದೆಲ್ಲ, ಇವ್ರ ಮಧ್ಯ ಆಂಗಲ್ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಹಿಂಗಿರ್ಬೇಕು. ಓಕೆ, ಹಿಂಗಿದ್ರೆ ಅಂತಾರೆ ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ. ಓಕೆ, ಬೈಸೆಕ್ಟ್ ಮಾಡಿದಾಗ ಅವ್ರ 4 ಆಂಗಲ್ ಏನು 90 ಡಿಗ್ರಿ ಈಚ್ ಆಂಗಲ್ ಎಷ್ಟಿರ್ಬೇಕು, 90 ಡಿಗ್ರಿ ಇದ್ರೆ ಅದನ್ನ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಾರೆ. ಅದು ಇರೋದು ಎರಡು, ಒಂದ್ ಬಂದ್ಬಿಟ್ಟು ಸ್ಕ್ವಯರು, ಇನ್ನೊಂದು ಬಂದ್ಬಿಟ್ಟು ರಾಂಬಸ್. ಅಲ್ಲಿ ಮಾತ್ರ ಡಯಾಗ್ನಲ್ಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಆಗ್ತವೆ. ಓಕೆ, ನೆಕ್ಸ್ಟ್ ಥರ್ಡ್, whose diagonals are equal. ಡಯಾಗ್ನಲ್ಸ್ ಈಕ್ವಲ್ ಬಂದು ಇಬ್ರು, ಒಂದು ಬಂದ್ಬಿಟ್ಟು ಸ್ಕ್ವಯರ್ ಅಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಇರ್ತವೆ, ಇನ್ನೊಂದು ರೆಕ್ಟ್ಯಾಂಗಲ್ ಅಲ್ಲಿ ಓಕೆ ಡಯಾಗ್ನಲ್ಸ್ ಈಕ್ವಲ್ ಇರ್ತವೆ. ಓಕೆ, ಇವು 3 ಕ್ವಶನ್ ಆನ್ಸರ್ ಇಷ್ಟು.